Okay, welcome to our Neet chemistry classes. We will start today one of the important topic. Before that, I will tell you on two points. Here, all of them, some of them told to use some Kannada words. Okay, I am using Kannada and Kannada use ಮಾಡ್ತೀನಿ. ಬಟ್ ಕನ್ನಡ ಎಷ್ಟು ಅಂದರೆ ಯಾವುದೋ ಒಂದು ಡಿಫಿಕಲ್ಟಿ ವರ್ಡ್ಸ್ ಇದ್ದಾಗ ತಿಳಿಸಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ. ಆದರೆ ಫುಲ್ ಕನ್ನಡ ಯೂಸ್ ಮಾಡಿ ಪಾಠ ಮಾಡೋದು ಭಾಳ ಡಿಫಿಕಲ್ಟ್ ಆಗುತ್ತೆ. ಮತ್ತು ಅಲ್ಟಿಮೇಟ್ಲಿ ಎಲ್ಲರಿಗೂ ಹೇಳೋದೊಂದು, ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ನೀವು ಎಕ್ಸಾಮ್ ಅಂದರೆ ಅಲ್ಟಿಮೇಟ್ಲಿ ಇಂಗ್ಲೀಷ್ನೇ ಬರೀಬೇಕಾಗುತ್ತೆ. ಯು ಆರ್ ರೈಟಿಂಗ್ ಎಕ್ಸಾಮ್ಸ್ ಇನ್ ದ ಲ್ಯಾಂಗ್ವೇಜ್ ಇಂಗ್ಲೀಷ್ ಓನ್ಲಿ. ಓಕೆ, ದಟ್ಸ್ ವೈ ಯು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದನ್ನೆಲ್ಲ ಕನ್ನಡದಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನಾ ತಪ್ಪನ್ನಲ್ಲ, ಬಟ್ ನೀವು ಅಲ್ಟಿಮೇಟ್ಲಿ ಬರೆಯುವಾಗ ಇಂಗ್ಲೀಷ್ ಬರೀಬೇಕಾಗುತ್ತೆ. ಅದಕ್ಕೆ 100% ಇಂಗ್ಲೀಷಿಗೆ ಅಡ್ಯಾಪ್ಟ್ ಆಗಬೇಡ್ರಿ. ಇಟ್ ಈಸ್ ವೆರಿ ಡೇಂಜರಸ್. 100% ನನಗೆ ಇಂಗ್ಲೀಷ್ ನೀವು ಕನ್ನಡದಾಗೆ ಹೇಳ್ರಿ ಅಂದರೆ ಇದು ಭಾಳ ಡಿಫಿಕಲ್ಟ್ ಆಗ್ತದೆ. ಬಟ್ ಏನೋ ಒಂದು 20 to 30% ನಾನು ಕನ್ನಡ ಯೂಸ್ ಮಾಡಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಅಲ್ಟಿಮೇಟ್ಲಿ ಎಕ್ಸಾಮ್ ಮಾತ್ರ ಇಂಗ್ಲೀಷ್ನಾಗೆ ಬರೀಬೇಕು. ಓಕೆ, ನಾನು ಕನ್ನಡದಾಗ ಹೇಳಿರ್ತೀನಿ, ನೀವು ಅದನ್ನು ರಿಮೆಂಬರ್ ಮಾಡಿಕೊಂಡು ಅದನ್ನು ಇಂಗ್ಲೀಷ್ನಾಗ ಒಂದು ವ್ಯಾಕ್ಯಾಬ್ಲರಿ ಇಂಗ್ಲೀಷ್ ಸೆಂಟೆನ್ಸ್ ಫ್ರೇಮ್ ಮಾಡಿ ಬರೆಯೋದು ಭಾಳ ಅತ್ಯುತ್ತಮ. ಓಕೆ, ಮತ್ತು ಪ್ಲೀಸ್ ಎಲ್ಲರಿಗೂ ನಾನು ಇನ್ನೊಂದು ಹೇಳೋದಂದ್ರೆ ಅಂದರೆ ಅಲ್ಲಿ ಸೈಡ್ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರ್ ಬಟನ್ ಹೊಡೀರಿ, ಟಚ್ ಮಾಡಿರಿ, ಆ್ಯಂಡ್ ಅಲ್ಲಿ ಬೆಲ್ ಐಕನ್ ಟಚ್ ಮಾಡಿರಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ತೋರಿಸುತ್ತದೆ. ಓಕೆ, ಟುಡೇ ಐ ವಿಲ್ ಸ್ಟಾರ್ಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಕ್ಲೋಸ್ ಪ್ಯಾಕಿಂಗ್ ಇನ್ ಸಾಲಿಡ್ಸ್. Yesterday we stopped here only. Close packing in the solids. We will start this. What is this close packing in solids? That's important. Close packing in solids. What are close packing ಅಂದ್ರೆ ಏನು? ಸಿಂಪ್ಲಿ ಹೇಳ್ತೀನಿ. ಈಗ ಒಂದು ಯಾವುದೋ ಒಂದು, ಈಗ ನೀವೇ ಸಿಂಪಲ್ ಆಗಿ ತೋರಿ, ಒಂದೇನೋ ಬ್ಯಾಗ್ ಕ್ಯಾರಿ ಬ್ಯಾಗು ಅಥವಾ ಏನೋ ಒಂದು ಚೀಲ ಇರುತ್ತೆ ಅಂತ ತಿಳ್ಕೊರಿ. ಅದರೊಳಗಡೆ ನೀವೇನು ಫುಲ್ ಟೈಟಾಗಿ ಎಷ್ಟು ನೀವು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ? ಈಗ ಒಂದೇನೋ ಒಂದಿಷ್ಟು ಇರ್ತಾವೆ ಮನೆಯಲ್ಲಿ ನಿಮ್ಮ ಪಾತ್ರೆಗಳು. ಹೆಂಗೆ ನೀವು ಹೊಂದಿಸ್ಲಾಕ ಸಾಧ್ಯ? ಹಿಂಗೆ ಅರೇಂಜ್ ಮಾಡ್ತಿರ್ತಾನೆ, ಒಂದು ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡ್ತಿರಲ್ಲ. ಆ ಅರೇಂಜ್ಮೆಂಟನ್ನು ಒಂದು ಕ್ಲೋಸ್ ಪ್ಯಾಕ್, ಏನೋ ಒಂದು ಇಲ್ಲಿ ಈಗ ಒಂದು ಏನೋ ಚೌಕ್ ಬಸ್ ಇರ್ತದೆ, ಒಂದು ಇಲ್ಲಿ ಇಟ್ಟಿರ್ತದೆ, ನಡೀತದೆ? ಇಲ್ಲ, ಅದನ್ನು ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಮಾಡ್ತಿರಲ್ಲ, ಕ್ಲೋಸ್ಲಿ ಅರೇಂಜ್ ಮಾಡಿರಿ. ನೀವು ಭಾಳಷ್ಟು ಪಾಕೆಟ್ಸ್, ಭಾಳಷ್ಟು ನಿಮ್ಮ ಪಾತ್ರೆಗಳು ಇರ್ತಾಯಿಲ್ಲ, ಅದೇ ಥರನಾಗಿ ಕ್ಲೋಸ್ ಪ್ಯಾಕಿಂಗ್ ಇನ್ ಸಾಲಿಡ್ಸ್ ನೀವು ಹೆಂಗೆ ಕ್ಲೋಸ್ ಪ್ಯಾಕ್ ಆಗಿರ್ತಾವೆ ಅನ್ನೋದು ನಾ ಸ್ಟಡಿ ಮಾಡೋದು. That is what close packing in the arrangement. Okay, so how to go for the words? Notice the arrangement at which maximum number of particles occupy the minimum space is called a close packing of the solids. The maximum number of particles occupy minimum space ಅಂದ್ರೆ ಈ ಭಾಳಷ್ಟು ಪಾರ್ಟಿಕಲ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಷ್ಟೇ ಸ್ಪೇಸ್ನಾಗ ಒಂದು 100 ಮಿನಿಮಮ್ ಅಂದ್ರೆ 100 ಅರೇಂಜ್ಮೆಂಟ್ ಮಾಡ್ತಿರ್ಬೇಕು. ಅದು ಕ್ಲೋಸ್ಲಿ ಇರಬೇಕು. ಏನಾರ ಒಂದು 100 ಇದ್ರೊಳಗೆ ಸೇರಿಸೋದ್ರೆ ಇದಾಗುತ್ತಾ? ಇಲ್ಲ. ಅದಕ್ಕೆ ಇಲ್ಲಿ ಒಂದು ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಕಲ್ ಇನ್ ದ ಮಿನಿಮಮ್ ಸ್ಪೇಸ್, ಬಹಳಷ್ಟು ಕಡಿಮೆ ಒಂದು ವಿಸ್ತೀರ್ಣದಲ್ಲಿ ಹೊಂದಿಸ್ಲಾಕ ಸಾಧ್ಯ ಆಗಿರ್ತಿರ್ಬೇಕು. ಅದಕ್ಕೆ ನಾವು ಅರೇಂಜ್ಮೆಂಟ್ ಇನ್ ವಿಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಕಲ್ ಆಕ್ಯುಪೈ ಮಿನಿಮಮ್ ಸ್ಪೇಸ್ ಇಸ್ ಕಾಲ್ಡ್ ಎಸ್ ಕ್ಲೋಸ್ ಪ್ಯಾಕಿಂಗ್ ಆಫ್ ಸಾಲಿಡ್ಸ್. ಅಗೇನ್ ನಾವು ಹೇಳ್ತೀವಿ ಅದಕ್ಕೆ ದಿಸ್ ಈಸ್ ಕಾಲ್ಡ್ ಎಸ್ ಕ್ಲೋಸ್ ಪ್ಯಾಕಿಂಗ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ ಅಷ್ಟೇ, ಏನು ಡಿಪೆಂಡ್ಸ್ ಅಲ್ಲ. ನೆಕ್ಸ್ಟ್, ದ ನಂಬರ್ ಆಫ್ ನಿಯರೆಸ್ಟ್ ನೈಬರಿಂಗ್ ಆಫ್ ಎನಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇನ್ ಅ ಕ್ರಿಸ್ಟಲ್ ಈಸ್ ಕಾಲ್ಡ್ ಎಸ್ ಕೋಆರ್ಡಿನೇಷನ್ ನಂಬರ್. ಇದು ಭಾಳ ಇಂಪಾರ್ಟೆಂಟ್ ವರ್ಡ್ ಆಗ್ತದೆ. ಆ್ಯಂಡ್ ಆಲ್ಸೋ ಕೋಆರ್ಡಿನೇಷನ್ ನಂಬರ್ ಅಂತ ಒಂದು ಚಾಪ್ಟರ್ ಅದ, ಅಲ್ಲಿ ಪರ್ಫೆಕ್ಟಾಗಿ ಹೇಳ್ತೀನಿ ಇನ್ನೊಮ್ಮೆ, ಬಟ್ ಇಲ್ಲಿನೇ ಹೇಳ್ತೀನಿ, ಇಲ್ಲ ಅನ್ನಲ್ಲ. ಈಗೇನು ಇಲ್ಲಿ ನೋಡ್ರಿ, ವಾಟ್ ಈಸ್ ದಿಸ್ ಕೋಆರ್ಡಿನೇಷನ್ ನಂಬರ್? ಈಗ ಇಲ್ಲೊಂದು 5 ಮಂದಿ ಇಲ್ಲೊಂದು 5 ಮಂದಿ ನಿಂತೇವೆ. ಈಗ ಒಂದು 5 ಮಂದಿ ಕೈ ಹಿಡ್ಕೊಂಡು ಸೈಡ್ ಬೈ ಸೈಡ್ ನಿಂತೆ. ಇವನ ಕೈ ಇವ ಹಿಡ್ಕೊಂಡು, ಈ ಕಡೆ ಅಗೇನ್ ಇವನ ಕೈ ಇನ್ನೊಬ್ಬ ಹಿಂಗೆ ಹಿಡ್ಕೊಂಡು ನಿಂತೇವಿ. ಇಲ್ಲೊಂದು 5 ಮಂದಿ ನಿಂತೇವೆ ಅಂತಂದ್ರೆ ಇವನು ಒಬ್ಬನಿಗೆ ನಿಯರಿಂಗ್ ನೈಬರ್ಸ್ ಎಷ್ಟು ಜನ? ಇವನೊಬ್ಬನಿಗೆ ಹೇಗೆ ನಿಯರಿಂಗ್ ನೈಬರ್ಸ್ ಅಂದ್ರೆ ಬಾಜು ಇರೋರು ಎಷ್ಟು ಜನ? ಇಬ್ಬರು. ಇವನೊಬ್ಬ ಎ ಡ್ಯಾಶ್, ಇನ್ನೊಬ್ಬ ಎ ಡಬಲ್ ಡ್ಯಾಶ್, ಇಬ್ಬರು ತಾನೆ. ಇವನಿಗೆ ಇಬ್ಬರು ಸೈಡ್ಸ್. ದೇರ್ ಫೋರ್ ನಿಯರೆಸ್ಟ್ ನೈಬರಿಂಗ್. ಮತ್ತು ಇವ್ರು ನಿಯರೆಸ್ಟ್ ಆಗಲ್ಲ, ಈ ಕಡೆಯವ್ರಿಬ್ರು. ಇವ್ರಿಗೆ ಹತ್ತಿರ್ತಾರ, ದೋಸ್ ಆರ್ ಕ್ಲೋಸ್ ಟು ಹಿಮ್, they are called as nearest neighboring constituent particles in a crystal is called as coordination number. ತಿಳಿತು ಅನ್ಕೊಂಡಿನಿ ನಾನು. ಈಗಲೇನಿಲ್ಲ, ಸಿಂಪಲಾಗಿ ಇಲ್ಲೊಂದಿಷ್ಟು ಪಾರ್ಟಿಕಲ್ಸ್ ಇರ್ತಾವೆ, ಹಿಂಗೆ ಪಾರ್ಟಿಕಲ್ಸ್ ಇರ್ತಾವೆ. ಈ ಪಾರ್ಟಿಕಲ್ಸ್ಗೆ ಎಷ್ಟು ಪಾರ್ಟಿಕಲ್ ಹತ್ತವು ಈ ಕಡೆ ಅಂದರೆ
ದೇ ಆರ್ ಟು ಟಚ್, ಎರಡು ಪಾರ್ಟಿಕಲ್ ಇದಕ್ಕೆ ಟಚ್ ಆಗಿದೆ ತಾನೆ, ಅದಕ್ಕೆ ಇವಕ್ಕೆ ಏನಂತ ಕರಿಬೇಕು ನಾವು ನಿಯರೆಸ್ಟ್ ನೈಬರ್. ದೇರ್ಫೋರ್ ಕೋಆರ್ಡಿನೇಷನ್ ನಂಬರ್, ಫಾರ್ ದಿಸ್ ಕೋಆರ್ಡಿನೇಷನ್ ನಂಬರ್ ಹೌ ಮಚ್, ಇದಕ್ಕೆ ಕೋಆರ್ಡಿನೇಷನ್ ನಂಬರ್ ಎಷ್ಟು ಟಚ್ ಆಗಿದೆ, 1 2. ದೇರ್ಫೋರ್ ಕೋಆರ್ಡಿನೇಷನ್ ನಂಬರ್ ಇಸ್ 2 ಲೈಕ್ ದಿಸ್. ಓಕೆ, ಅಗೇನ್ ದ ಕ್ಲೋಸ್ ಪ್ಯಾಕಿಂಗ್ ಆಫ್ ಸಾಲಿಡ್ಸ್. ಈ ಕ್ಲೋಸ್ ಪ್ಯಾಕಿಂಗ್ ಆಫ್ ಸಾಲಿಡ್ಸ್ ಇದೆಯಲ್ಲ ಅದನ್ನು ನಾವು 3 ಡೈಮೆನ್ಷನಲ್ ಅಂದ್ರೆ 1 ಡೈಮೆನ್ಷನಲ್, 2 ಡೈಮೆನ್ಷನಲ್, 3 ಡೈಮೆನ್ಷನಲ್ದಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೆಂಗೆ ಸರ್ 1 ಡೈಮೆನ್ಷನಲ್ ಅಂದ್ರೇನು, 2 ಡೈಮೆನ್ಷನಲ್ ಅಂದ್ರೆ 3 ಡೈಮೆನ್ಷನಲ್ ಅಂದ್ರೇನು, ಕ್ವಶನ್ ಅಗೇನ್ ಅರೈಸಸ್ ಹಿಯರ್. ವಾಟ್ ಈಸ್ ಮೀನ್ ಬೈ 1 ಡೈಮೆನ್ಷನಲ್? 1 ಡೈಮೆನ್ಷನಲ್ ಅಂದ್ರೆ ಓನ್ಲಿ, ಫಾರ್ ಎಕ್ಸಾಂಪಲ್ ಯು ಆರ್ ಗೋಯಿಂಗ್ ಫಾರ್ ಗ್ರಾಫ್ ಥಿಯರಿ ಅಂತ ಕಲಿತೀರಿ ನೀವು ಮ್ಯಾಥಮೆಟಿಕ್ಸ್ ಒಳಗೆ, ಅಲ್ಲಿ ಹೇಳ್ತಾರೆ ಅವರು ಏನು 1 ಡೈಮೆನ್ಷನಲ್ ಅಂದ್ರೆ ಓನ್ಲಿ ಒಂದೇ ದಿಕ್ಕಿನಲ್ಲಿ ಹೋಗೋದು, ಎಕ್ಸ್ ಎಕ್ಸಸ್, ಒಂದೇ ಎಕ್ಸಸ್ನಾಗ ಹೋಗೋದು, ಇದು 1 ಎಕ್ಸಸ್. ಈಗ 2 ಡೈಮೆನ್ಷನಲ್ ಇತ್ತಂದ್ರೆ ಎಕ್ಸ್ ಆ್ಯಂಡ್ ವೈ ಎಕ್ಸಸ್ನಾಗ ಹೋಗೋದು, ಎಕ್ಸ್ ಆ್ಯಂಡ್ ವೈ ಎಕ್ಸಸ್ನಾಗ ಹೋಗೋದು. ಒಂದೇ 3 ಡೈಮೆನ್ಷನಲ್ ಅಂದರೆ ಎಕ್ಸ್ ವೈ ಜೆಡ್ ಎಕ್ಸಸ್ನಾಗ ಹೋಗೋದು, ಜೆಡ್ ಎಕ್ಸಸ್, ಹೀಗೆ 3 ಎಕ್ಸಸ್ನಾಗ ಹೋಗೋದು. ಇದು ನಾವು 1 ಎಕ್ಸಸ್ 1 ಡೈಮೆನ್ಷನಲ್ ಅಂದ್ರೆ ನೀವು ಒಂದು ಏನೋ ಬೋರ್ಡ್ ಮ್ಯಾಗ ಒಂದು ಪಾಯಿಂಟ್ ಇಡ್ತೀನಲ್ಲ ಅದು ಒಂದು 0 ಡೈಮೆನ್ಷನ್. ಅಗೇನ್ ನೀವು ನಾವು ಏನಾರ ಒಂದೇ ದಿಕ್ಕಿನಾಗ ಹೊಂಟೆ ಅಂದ್ರೆ ಎಕ್ಸ್ ಎಕ್ಸಸ್, 2 ಡೈಮೆನ್ಷನ್ ಇರ್ತೇವೆ ಬೋರ್ಡ್ ಮೇಲೆ. ನಾವು 3 ಡೈಮೆನ್ಷನಲ್ ಅಂದ್ರೆ 3 ದಿಕ್ಕಿನಿಂದ ನೋಡಿದ್ರೆ ಕಾಣುವಂಥದ್ದು 3 ಡೈಮೆನ್ಷನಲ್ ಐತೆ. ಹಂಗೆ ನಾವು ಈ ಕ್ಲೋಸ್ ಪ್ಯಾಕಿಂಗ್ ಆಫ್ ಸಾಲಿಡ್ಸನ್ನು 3 ಡೈಮೆನ್ಷನಲ್ ಎಲ್ಲ ಡೈಮೆನ್ಷನ್ಗೂ ಸ್ಟಡಿ ಮಾಡೋದು. 1 ಡೈಮೆನ್ಷನಲ್ ಆಫ್ ಕ್ಲೋಸ್ ಪ್ಯಾಕಿಂಗ್. ನಾವು ವಿ ಆರ್ ಗೋಯಿಂಗ್ ಫಾರ್ ದಿ 1 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್. ದಟ್ what is 1 dimensional close packing? It's very simple. When a spheres representing a particles are touch each other in a row is called as close packing. The coordination number is 2 for this packing. What is this? Very simple. ಏನು ಕೋಆರ್ಡಿನೇಟಿವ್ ಪಾರ್ಟಿಕಲ್ಸ್ ಅದಾವಲ್ಲ, ಈ ಪಾರ್ಟಿಕಲ್ಸ್ ಹಿಂಗೆ ಅರೇಂಜ್ಮೆಂಟ್ ಆಗಿರ್ಬೇಕಂದ್ರೆ ರೋದಾಗ, ನಾವು ಮ್ಯಾಥಮೆಟಿಕ್ಸ್ದಾಗ ಹೇಳ್ತೀವಿ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್, ದಿಸ್ ಈಸ್ ಕಾರ್ಡ್ ಆಸ್ ರೋ ಆ್ಯಂಡ್ ದಿಸ್ ಈಸ್ ಕಾರ್ಡ್ ಆಸ್ ಕಾಲಮ್. ಈ ರೋದಾಗ ಅರೇಂಜ್ಮೆಂಟ್ ಆಗಿರ್ಬೇಕು. ಓನ್ಲಿ ರೋದಾಗ ಅರೇಂಜ್ಮೆಂಟ್ ಆಗಿತ್ತಂದ್ರೆ ಪಾರ್ಟಿಕಲ್ಸ್ಗಳು ಅವಕ್ಕೆ ಏನಂತ ಕರಿತೀವಿ ನಾವು 1 ಡೈಮೆನ್ಷನಲ್. ಅದಕ್ಕೆ ಏನಾಗಿ ಹೇಳಿದೆ ನಾನು, ಒಂದೇ ಡೈಮೆನ್ಷನಲ್ ಎಕ್ಸ್ ಎಕ್ಸಿಸ್ 1 ಡೈರೆಕ್ಷನ್ದಾಗ ಅರೇಂಜ್ಮೆಂಟ್ ಆಗಿತ್ತಂದ್ರೆ ಅದಕ್ಕೆ 1 ಡೈಮೆನ್ಷನಲ್ ಅಂತ ಹೇಳಿದೆ ತಾನೆ. ಓಕೆ, that we just now told 1 dimensional means they are arranged only in 1 direction, x axis. Here you see that any particle, how many atoms it is bind close to this? Only 2 atoms, therefore coordination number is 2. Okay, next we are going for the 2 dimensional close packing. What is this 2 dimensional close packing? Nodri, when a rows are stacked over one another in 2 dimensional core structure is produced. ಏನು ದೀಸ್ ಫಾರ್ ಎಕ್ಸಾಂಪಲ್ ಈ 1 ಡೈಮೆನ್ಷನ್ ಇದಾವಲ್ಲ, ದೇ ಆರ್ ಟಚಿಂಗ್ ಆ್ಯಂಡ್ ದೇ ಆರ್ ಕಂಟಿನ್ಯೂಸ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ 1 ಡೈರೆಕ್ಷನ್ ಹಿಯರ್, ಅಗೇನ್ ದೇ ಆರ್ ಗೋಯಿಂಗ್ ಟು ಕಮ್ ಇನ್ ದಿಸ್ ಸೈಡ್, ಅಗೇನ್ ದಿಸ್ ಈಸ್ ಮತ್ತು ಒಂದ್ರ ತಳಗೊಂದು ಇವೇನು ಈಗ ಐತಲ್ಲ ಇಲ್ಲಿ ಎಕ್ಸ್ ಎಕ್ಸಿಸ್ನಾಗ, ಅದೇ ಥರನಾಗಿ ಅಷ್ಟು ಕೂಡ ಡೌನ್ ಸೈಡ್ ಬರೋದು ಹಿಂಗೆ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೇವೆ ನಾವು 2 ಡೈಮೆನ್ಷನಲ್ ಸ್ಟ್ರಕ್ಚರ್. ಅದು ಇಟ್ ಕ್ಯಾನ್ ಬಿ ಡನ್ ಇನ್ 2 ways. ಈ 2 ಡೈಮೆನ್ಷನಲ್ ಸ್ಟ್ರಕ್ಚರನ್ನು ನಾವು 2 ವೇದಾಗ ನಾವು ಅಬ್ಸರ್ವ್ ಮಾಡ್ತೀವಿ. ಯಾವ್ಯಾವು? ಫಸ್ಟ್ ಒನ್ ಈಸ್ a square close packing. What is this? The particle in the adjacent row may shows horizontal as well as vertical alignment, forming a square. This word is very important, square. A central sphere is surrounded by the 4 atoms, 4 other sphere in 2 dimensional, and coordination number is 4 for this type of packing. It's very important. You see here, same for 1 dimensional. First 1 particle they are in 1 direction. Again below this is 1 direction. Again same to this here. Everyone can observe this. This is what? Yes, right. Same. This x direction and this is x axis and this is y axis. 2 direction, 2 dimensional. But what happens? These are adjacent rows may shows in the horizontal as well as vertical alignment. Horizontal ಮತ್ತು vertical same. They are same in horizontal as well as vertical arrangement, and they are forming this square. You see, everyone can observe. This is central atom and it forming this square. This particle is binded to only 4 atoms. ಈ ಸೆಂಟ್ರಲ್ ಇರೋದು 4 ಅಟಮ್ಸಿಗೆ ಮಾತ್ರ ಬೈಂಡ್ ಆಗೈತಿ, ಹೌದಾ? ಇಟ್ ಫಾರ್ಮ್ಸ್ ಒನ್ ಸ್ಕ್ವಯರ್ ಸ್ಟ್ರಕ್ಚರ್, therefore it is square. It forming this square. The central sphere is surrounded by the 4 particles. Central atom 4 particles surround ಆಗೈತಿ. Therefore coordination number ಎಷ್ಟು ಹೇಳಿ ನೋಡು. ಕೋಆರ್ಡಿನೇಷನ್ ನಂಬರ್ ಅಂತ ಇದು ಬೈಂಡ್ ಎಷ್ಟಕ್ಕೆ ಆಗ್ಯದ ಅದು ಕೋಆರ್ಡಿನೇಷನ್ ನಂಬರ್. ಇದು 4 ಅಟಮ್ಗೆ ಬೈಂಡ್ ಆಗೈತಿ, therefore coordination number is 4. ಓಕೆ, ನಾಟ್ ಓನ್ಲಿ ಇದು ಒಂದೇ ಅಂತ ಅನ್ನಂಗಿಲ್ಲ, ಬೇಕಂದ್ರೆ ಇದಕ್ಕೆ ತೋರ್ ಎಕ್ಸಾಂಪಲ್. ದಿಸ್ ಈಸ್ ವಾಟ್ 1 particle. It is surrounded by how many particle? 4. Therefore it forms one square. Yes, right. Therefore it is
coordination number is 4. Next, this is AA type arrangement. How it is? You see here, this is one AA type. Same layer is formed here. Just I am given for the sake of understanding, I am given the name A. A same layer adjacent to this one A. Same layer this one, the same layer this one A. AA type arrangement. This layer is repeating again. A means this is A layer repeating again. This layer is one day repeat ಹಾಕೋದು ಬರಾಗ್ತೈತೆ ಅದಕ್ಕೆ AA type ಅನ್ನೋದು ಗೊತ್ತಾಯ್ತಾ. This is AA type arrangement. Next, in that two-dimensional second way. First way is square close packing. The next one we will go for that. The next one, what is that? Okay. Next one is called as hexagonal close packing structures. That's very important. You see here, hexagonal close packing. Again, square close packing. ಈಗ hexagonal. The second row may be placed above the first row. This square is repeated in the next row. Each sphere is in contact with the 6 other sphere. You see here, this is like AAA type arrangement. What is next one? In between this, one more here. Between the atoms, there will be your subtracting. If A, next one is B. Again A, same it is A. Next again B, this one. A, B, A, B, A, B. But this central atom is surrounded by 6 particles. Therefore, it is binding by nearest 6 atom. Therefore, coordination number is 6. And this is of the type AB, AB, AB type of arrangement. AB, AB, AB type of arrangement. Because A, B. But again A, B, A, B a type of arrangement. Understood? Okay, we will go for this understanding. I have one simple practically simply I will show one that for this again we will go for this ಒಂದು ಬ್ಯಾಂಗಲ್ಸ್ ಅಂದ್ರೆ ಗೊತ್ತಿರಬೇಕಲ್ಲ ಎಲ್ಲರಿಗೆ, ಬಳೆ. ಆ ಬಳೆಗಳನ್ನ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆಲ್ಲರಿಗೆ ಅರೇಂಜ್ಮೆಂಟ್ ಏನಿದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಈಗ ಈ ಬಳೆಗಳದಾವ, ಈ ಬಳೆಗಳು ಏನು ಸಿಂಪಲ್ ಹಿಂಗೆ ಒಂದೇ ಡೈರೆಕ್ಷನ್ದಾಗ ಅರೇಂಜ್ಮೆಂಟ್ ಆಗ್ಲಕತ್ತಾವಿಲ್ಲ, ಹಿಂಗೆ ಒಂದೇ ಡೈಮೆನ್ಷನ್ದಾಗ ಈ ಒಂದೇ ಡೈರೆಕ್ಷನ್ದಾಗ ಅರೇಂಜ್ಮೆಂಟ್ ಅದಾವಿಲ್ಲ, ಒನ್ ಡೈಮೆನ್ಷನಲ್. ದಿಸ್ ಈಸ್ ಒನ್ ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್ ಆಫ್ ಸಾಲಿಡ್ಸ್. ಈಗ ಅದೇನು ಟೂ ಡೈಮೆನ್ಷನಲ್ ಅಂದ್ರೆ ಹೆಂಗ? ಟೂ ಡೈಮೆನ್ಷನಲ್ದೊಳಗೆ ಐನೇ ಜಸ್ಟ್ ನಾನು ಹೇಳಿದೆ, ಈ ಟೂ ಡೈಮೆನ್ಷನಲ್ದೊಳಗೆ ಹೆಂಗೆ ಅರೇಂಜ್ಮೆಂಟ್ ಅಂದ್ರೆ ಇವೇನು ಟೂ ಡೈಮೆನ್ಷನಲ್ದಾಗ 2 ಟೈಪ್ಸ್, ಒಂದು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್, ಇನ್ನೊಂದು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಇರುತ್ತೆ. ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂದ್ರೆ ಏನು? ಈ ಪಾರ್ಟಿಕಲ್ಸ್ ಏನು ಅರೇಂಜ್ಮೆಂಟ್ ಅದಾವಲ್ಲ ಇಲ್ಲಿ ನೋಡ್ರಿ ಎಲ್ಲರೂ, ದಿಸ್ ಈಸ್ ವಾಟ್ ಸ್ಕ್ವೇರ್ ಕ್ಲೋಸ್. ಇದ್ರ ಕೆಳಗೆ ಇದು ಹಿಂಗೊಂದು ರೋ ಆದ್ರೆ ಮತ್ತೆ ಒಳಗೆ ಹಿಂಗೊಂದು ಸೇಮ್ ರೋ ಬಂದಿತ್ತು, ಸೇಮ್ ರೋ ಬಂದಿದ್ದಿಲ್ಲ ನೋಡ್ರಿ. ದಿಸ್ ಈಸ್ ವಾಟ್ ಸೇಮ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು ಇದಕ್ಕೆ, ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್. ದಿಸ್ ಈಸ್ ವಾಟ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್. ಇಲ್ಲಿ ನೋಡ್ರಿ ಇದು ಹೆಂಗೆ ಸ್ಕ್ವೇರ್ ಫಾರ್ಮೇಷನ್ ಮಾಡ್ತದೆ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಒಂದು ಸ್ಪಿಯರ್, ಈ ಸ್ಪಿಯರ್ ಎಷ್ಟಕ್ಕೆ ಬೈಂಡ್ ಆಗೈತಪ್ಪ? ಇದು ಒಂದು, ಇದಕ್ಕೊಂದು ಬೈಂಡ್ ಆಗೈತಿ, ಇದಕ್ಕೊಂದು ಬೈಂಡ್ ಆಗೈತಿ, ಇದಕ್ಕೊಂದು 4ಕ್ಕೆ ಬೈಂಡ್ ಆಗಿದೆ. ಇಟ್ ಫಾರ್ಮ್ಸ್ ದಿ ಸ್ಕ್ವೇರ್. ಉಳ್ಕಿದ್ದೆಲ್ಲ ತೆಗೆದುಬಿಡ್ತೀನಿ ನೋಡ್ರಿ, ಈ ಬೈಂಡ್ ಆಗಿದ್ಬಿಟ್ಟು ಉಳ್ಕಿದ್ದೆಲ್ಲ ತೆಗೆದುಬಿಡ್ತೀನಿ. ಸ್ಕ್ವೇರ್ ಫಾರ್ಮೇಷನ್ ಆಯ್ತಾ ಇಲ್ಲ? ಸ್ಕ್ವೇರ್ ಹೌದಲ್ಲ? ದಿಸ್ ಈಸ್ ವಾಟ್ ಸ್ಕ್ವೇರ್. ಆ್ಯಂಡ್ ಅಗೇನ್ ಯು ಸಿ ಹಿಯರ್, ಇಲ್ಲಿ ನೋಡ್ರಿ, ಇಟ್ ಈಸ್ ಎ ಟೈಪ್ ಅರೇಂಜ್ಮೆಂಟ್ ಅಂತ ಹೇಳಿದ್ದೆ ನಾನು. ಜಸ್ಟ್ ನೋ ಐ ಟೋಲ್ಡ್ ದಟ್ ದಿಸ್ ಈಸ್ ಎ ಟೈಪ್ ಅರೇಂಜ್ಮೆಂಟ್. ದಿಸ್ ಈಸ್ ಸೇಮ್ ಅಗೇನ್ ದ ಸೇಮ್ ಲೇಯರ್ ರಿಪೀಟೆಡ್ ಇಯರ್. ಇದ್ರ ಕೆಳಗಡೆ ಬಂದವು, ದೇ ಆರ್ ಕಮ್ ಬಿಲೋ ದ each layer, they are coming each layer in the same layer they are repeating. Therefore A name ಮಾಡಿದ್ರೆ AA type arrangement. Understood everyone? Okay, next we'll go for the hexagonal close packing. ಏನಿದೆ hexagonal close packing ಅಂದ್ರೆ ಇಲ್ಲಿ ನೋಡ್ರಿ, in between these two, just now I told in between word you have to remember, in between the layer. You see here, just a type it is in between. ಆಗಲೇ ಇಲ್ಲಿ ಬಂದಿತ್ತು, ಬಟ್ ಈಗಲ್ಲ, ಹಿಂಗಲ್ಲ, ಇಲ್ಲಿ ಬಿಟ್ವೀನ್, ಇನ್ ಬಿಟ್ವೀನ್ ದಿಸ್ ಈಸ್ ಇನ್ ಬಿಟ್ವೀನ್ ದಿಸ್ ಅರೇಂಜ್ಮೆಂಟ್. ಇನ್ ಬಿಟ್ವೀನ್ ದ ಅರೇಂಜ್ಮೆಂಟ್ ಇತ್ತಂದ್ರೆ
in between this arrangement, this is A and this is B, again it is A. You see here, this is same line, this comes in the same line, but it is AB type arrangement. Therefore it forms hexagonal. You see here, this layer, this one sphere binds how many circles? You see here, I will remove all this. It forms hexagonal, right? This is hexagonal arrangement, right? Therefore it is hexagonal arrangement at a two-dimensional structure, close packing of the sphere. Okay, now we will start with we will go for one more, that is what three-dimensional arrangement. That is what just now I explained this. ಈಗ ನೋಡ್ರಿ, ತ್ರೀ ಡೈಮೆನ್ಷನಲ್ ಮೀನ್ಸ್ we are not able to draw in the books, but it is only for an imaginary. What is this? Three-dimensional solids close packing. Three-dimensional close packing of solid. All the solids are exist in three-dimensional structure. These structure can be obtained by placing two-dimensional single layer one above the other. ಇದನ್ನು ನಾನು ಹೇಳ್ಬೋದು, ಬಟ್ ಇಲ್ಲಿ ಬುಕ್ನಾಗ ಏನೇ ಬರೆದಿದ್ನಲ್ಲ ಹಂಗೆ ಬರೋದು, ಬಟ್ ಡೈಗ್ರಾಮ್ ತೋರ್ಸೋಕ್ಕಾಗಲ್ಲ. ಇದು ಓನ್ಲಿ ತ್ರೀ-ಡೈಮೆನ್ಷನಲ್, ಇಟ್ ಈಸ್ ಓನ್ಲಿ ಇಮ್ಯಾಜಿನರಿ, ಬಟ್ ಐ ವಿಲ್ ಟ್ರೈ ಟು ಸಿಂಪ್ಲಿಫೈ ಇಟ್. ಓಕೆ, ನಾನು ಸರಳಿ ರೂಪಕ್ಕೆ ಪ್ರಯತ್ನಿಸ್ತೀನಿ. ನೋಡಿರಿ, ಕ್ಲೋಸ್ ಇದರೊಳಗೆ ಮತ್ತೆ ನಾವು ತ್ರೀ ಟೈಪ್ಸ್ ಮಾಡ್ತೇವೆ. ಒಂದು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಲೇಯರ್, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಲೇಯರ್, ಆ್ಯಂಡ್ ಒನ್ ಮೋರ್ ಈಸ್ ಕಾಲ್ಡ್ ಆಸ್ ವಾಟ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಲೇಯರ್ ಅಂತೇಳಿ ತ್ರೀ ಟೈಪ್ಸನ್ನು ನಾವು ಇಲ್ಲಿ ನೋಡ್ತೀವಿ. ಫಸ್ಟ್ ಒನ್ ವಿಲ್ ಗೋ ಫಾರ್ ದಿಸ್. ಫಸ್ಟ್ ಒನ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಲೇಯರ್. ಜಸ್ಟ್ ಇಲ್ಲಿ ನೋಡಿದ್ವಿ ನಾವು ಈಗ ಟೂ ಡೈಮೆನ್ಷನಲ್ದಾಗ ಎರಡು ಟೈಪ್ ಮಾಡಿದ್ದೇವೆ ನಾವು. ಒಂದು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್, ಇನ್ನೊಂದು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂದ್ರೆ ಏನು? ಎ ಟೈಪ್ ಅರೇಂಜ್ಮೆಂಟ್ ಇದ್ದಿತ್ತಾನೆ, ಜಸ್ಟ್ ನೋಡಿದ್ರಲ್ಲ ಎಲ್ಲರೂ. ಇಲ್ಲಿ ಹೆಕ್ಸಾಗೋನಲ್ದಾಗ ಎ ಬಿ ಟೈಪ್ ಅರೇಂಜ್ಮೆಂಟ್ ಇಲ್ಲೇ ಐತದೆ, ಎ ಬಿ ಟೈಪ್ ಅರೇಂಜ್ಮೆಂಟ್ ಇದೆ. ಆ ಏನು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಗಳೇ ಜಸ್ಟ್ ನಾವು ಇನ್ನೀಗ ನಮ್ಗೆ ಏನೀಗ ಬಂದಿತ್ತಲ್ಲ, ಇಲ್ಲಿ ಏನಿದ್ವಲ್ಲ ಇಲ್ಲಿ ಈ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ದೊಳಗೆ ಏನು ಜಸ್ಟ್ ನಾವು ಈ ಸೀನ್ ದಿಸ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್, ಇದು ಒಂದು ಲೇಯರ್ ಇತ್ತಲ್ಲ, ಈ ಲೇಯರ್ ಮೇಲೆ ಮತ್ತೊಂದು ಲೇಯರ್, ಸೇಮ್ ಇದ್ರ ಮೇಲೆ ಇನ್ನೊಂದು ಲೇಯರ್. ಈ ಲೇಯರ್ಗಳು ಇಟ್ಕೊತಿದ್ರೆ ದೊಡ್ಡದಾಗ್ತದಿಲ್ಲ, ಸೇಮ್ ದ ಸ್ಕ್ವೇರ್ ಇನ್ ದಿಸ್ ಅರೇಂಜ್ಮೆಂಟ್ squares of both the layers are perfectly aligned horizontal as well as vertically. We have to keep this layer. This is one dimensional ದಾಗ ಐತಿ x ಮತ್ತು y ಡೈರೆಕ್ಷನ್, ಇನ್ನೊಂದು z ಡೈರೆಕ್ಷನ್ ದಾಗ ಮ್ಯಾಗ ಎಲ್ಲರೂ ನೋಡ್ರಿ. ದಿಸ್ ಇಸ್ x ಡೈರೆಕ್ಷನ್ ಆ್ಯಂಡ್ ದಿಸ್ ಇಸ್ y ಡೈರೆಕ್ಷನ್, ಬಟ್ ಇನ್ನೊಂದು z ಡೈರೆಕ್ಷನ್ ಅಂದ್ರೆ ಇದ್ರ ಮೇಲೆ ಅಬೋ ಎಕ್ಸಾಕ್ಟ್ಲಿ. ಇಲ್ಲಿ ನೋಡ್ರಿ, ಪೆನ್ ಇಟ್ಟಿಲ್ಲ, ಇಲ್ಲಿ ಪೆನ್ ಇದೆಯಲ್ಲ, ಈ ಅಬೌವ್ ಎಕ್ಸಾಕ್ಟ್ಲಿ ಇದ್ರ ಹಿಂಗೆ ಸ್ಟೇಟ್ ಬರೋದು. ನೀವು ನೋಡತ್ತಿರಲ್ಲ, ಎಕ್ಸಾಕ್ಟ್ಲಿ ನೀವು ನೋಡತ್ತಿರಲ್ಲ, ನಿಮ್ಮ ಕಡೆನೇ ಹಿಂಗೆ ಬರೋದು, ಹಿಂಗೆ ಲೇಯರ್ ಮ್ಯಾಲೆ ಇಟ್ಕೋತ ಹೋಗೋದು. ದಟ್ ಈಸ್ ವಾಟ್ ಐ ಥಿಂಕ್ ಎಲ್ಲರಿಗೂ ತಿಳಿದ್ರೆ ಅನ್ಕೊಂಡಿ ನಾನು ಇದು. ನೆಕ್ಸ್ಟ್ ನೋಡಿ, ಇಫ್ ದ ಅರೇಂಜ್ಮೆಂಟ್ ಆಫ್ ದ ಸ್ಪಿಯರ್ಸ್ ಅಟ್ ದ ಫಸ್ಟ್ ಲೇಯರ್ ಈಸ್ ಎ ಟೈಪ್ ಆಸ್ ವೆಲ್ as ದ ಲೇಯರ್ ಹ್ಯಾವ್ ದ ಸೇಮ್ ಅರೇಂಜ್ಮೆಂಟ್, ದಸ್ ದ ವರ್ಟಿಕಲ್ ಎ ಟೈಪ್. ಇಲ್ಲಿ ಇದು ಎ ಐತಂದ್ರೆ ಇದ್ರ ಮ್ಯಾಲೆ ಹಿಡಿದು ಏನೇ ಇರ್ತದಲ್ಲ, ದೇರ್ ಫೋರ್ ಇಟ್ ಈಸ್ ಎ ಟೈಪ್ ಅರೇಂಜ್ಮೆಂಟ್. ದ ಕೋಆರ್ಡಿನೇಷನ್ ನಂಬರ್ ಇಸ್ 6 ಇನ್ ತ್ರೀ ಡೈಮೆನ್ಷನಲ್. ಇದು ಹೆಂಗಿರ್ತದೆ ಅಂದ್ರೆ ಕೋಆರ್ಡಿನೇಷನ್ ನಂಬರ್ದಾಗ 6 ಇರ್ತದೆ. ತ್ರೀ ಡೈಮೆನ್ಷನಲ್ದಾಗ ಎಣಿಸಿದ್ರೆ ಗೊತ್ತಾಗ್ತದೆ ಇದು. ಓಕೆ, ನೆಕ್ಸ್ಟ್ ಗೋ ಫಾರ್ ದಿ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಲೇಯರ್. ವಾಟ್ ಈಸ್ ದಿಸ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ನಂಬರ್? ಇಟ್ ಈಸ್ ಮೋರ್ ಎಫಿಷಿಯಂಟ್ and leaves the less space unoccupied by the sphere. The central sphere is contact with the 6 other sphere in two dimensional. The coordination number is 12 and it is AB type arrangement. Simply ಹೇಳ್ತೀನಿ, ಇಲ್ಲಿ hexagonal close type. ಇದು ಒಂದು ಲೇಯರ್ ಇದೆ ತಾನೆ, ದಿಸ್ ಈಸ್ ಒನ್ ಲೇಯರ್, x axis and y axis. ಸೇಮ್ ಹೆಕ್ಸಾಗೋನಲ್ ಲೇಯರ್ನ ಒನ್ ಬೈ ಒನ್ ಇದ್ರ ಮೇಲೆ ಇಟ್ಕೋತ ಹೋಗುದು ನಾವು. ಇವಾಗ ಇಟ್ಕೋತ ಹೋದಾಗ ನಮ್ಗೊಂದು ಏನು ಬರ್ತದೆ, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ತ್ರೀ ಡೈಮೆನ್ಷನಲ್ ಸ್ಟ್ರಕ್ಚರ್ ಬರ್ತದೆ. ಅಲ್ಲಿ ಏನಿರ್ತದೆ, ಕೋಆರ್ಡಿನೇಷನ್ ನಂಬರ್ 12 ಇರ್ತದೆ. ಇದು ಎ ಬಿ ಇರ್ತದೆ, ಅದನ್ನ ಎ ಬಿ ಟೈಪ್ ಅರೇಂಜ್ಮೆಂಟ್ ಇರ್ತದೆ, ಎ ಬಿ ಟೈಪ್ ಅರೇಂಜ್ಮೆಂಟ್ ಇರ್ತದೆ. ದಿಸ್ ಇಸ್ ವಾಟ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಲೇಯರ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಲೇಯರ್. ಇನ್ ದಿಸ್ ಅರೇಂಜ್ಮೆಂಟ್ ದ ಫಸ್ಟ್ 3 layers ಹ್ಯಾವ್ ಡಿಫ್ರೆಂಟ್ ಅರೇಂಜ್ಮೆಂಟ್, ಸೊ ಹ್ಯಾವ್ ಎ ಬಿ ಸಿ ಟೈಪ್ ಅರೇಂಜ್ಮೆಂಟ್. ದ ಕೋಆರ್ಡಿನೇಷನ್ ನಂಬರ್ ಇಸ್ 12. ನೋಡ್ರಿ, ಇಲ್ಲಿ ಹೆಂಗಿರ್ತದೆ ಅಂದ್ರೆ, ಈಗ ಇಲ್ಲೊಂದು ನೀವು ಎ ಟೈಪ್ ಇಟ್ಕೋತ ಹೋಗಿರಂದ್ರೆ, ನೆಕ್ಸ್ಟ್ ಒನ್ ಬಿ ಟೈಪ್, ನೆಕ್ಸ್ಟ್ ಇದ್ರ ಮ್ಯಾಲೆ ಏನು ಇಡ್ತಿರಲ್ಲ ಅದು ಸಿ ಟೈಪ್. ಮೂರೂ ವೇದಾಗೂ ಬೇರೆ, ಎಕ್ಸ್ ಆಕ್ಸಿಸ್ನಾಗೂ ಬೇರೆ, ವೈ ಆಕ್ಸಿಸ್ನಾಗ ಅರೇಂಜ್ಮೆಂಟು ಬೇರೆ, ಜೆಡ್ ಆಕ್ಸಿಸ್ನಾಗ ಅರೇಂಜ್ಮೆಂಟು ಬೇರೆ. ಎಕ್ಸ್ ವೈ ಜೆಡ್ ಮೂರೂ ಆಕ್ಸಿಸ್ನಾಗ ಬೇರೆ ಬೇರೆ ಅರೇಂಜ್ಮೆಂಟ್ ಇತ್ತಂದ್ರೆ ಇದಕ್ಕೆ ನಾವೇನಂತ ಕರಿಬೇಕು,
cubic, it forms cubic closed packing layer, that is ABC 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 type arrangement. Coordination number is 12. Okay, this is what arrangement of particles in 3-dimensional. But in this concept you have to remember coordination numbers and type of arrangement. Arrangements. One questions, maybe CET they are asked many times, what is the coordination number of 2-dimensional hexagonal closed packing structure, 2-dimensional hexagonal, I'm again telling 2-dimensional hexagonal closed packing structure, what is the coordination number 6. Type of arrangement is AB 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 type arrangement. Okay, based on this there are 6 to 7 questions are arise from this concept. Please be aware of that. Whenever I am solving CET NEET questions, I will tell you some tricks I have. Okay, I will tell you. Okay, we will go for the next concept. That is what voids. Very interesting it is. Voids. What does it mean by voids? Simple. Voids are holes. Concept. Void are holes. Simply I will tell you, void means empty space. ಈಗ simply I will go for one example. 3 Bengals are there. 3 Bengals are touch each other. ಇವು ಮೂರು ಕೂಡಿಸಿಲ್ಲ ಏನ್ರಿ ನಡು ಇಲ್ಲಿ ಹಿಯರ್ ಮಿಡಲ್ ದೇರ್ ವಿಲ್ ಬಿ ಸಮ್ ಸ್ಪೇಸ್ ಲೆಫ್ಟ್ ರೈಟ್ ಹಿಯರ್. ಎಲ್ಲರೂ ನೋಡಾಕ್ತಿರಲಿ ಮಿಡಲ್ ಸಮ್ ಸ್ಪೇಸ್ ಲೆಫ್ಟ್ ಐತೆ. ದಿಸ್ ಮಿಡಲ್ ಏನು ಸ್ಪೇಸ್ ಇದೆಯಲ್ಲ ಇದಕ್ಕೆ ಏನಂತ ಕರಿಬೇಕು ನಾವು, ವೈಡ್ಸ್ ಆರ್ ಹೋಲ್ಸ್. ಓವರ್ ಕಾನ್ಸೆಪ್ಟ್ ಸಿಂಪಲ್ ಇಟ್ ಇಸ್. ಅಂಡರ್ಸ್ಟುಡ್ ಎವ್ರಿವನ್? ಓಕೆ, ನೌ ವಿಲ್ ಗೋ ಫಾರ್ ಸಮ್ ಎಕ್ಸಾಂಪಲ್. The holes left in the close packing of the sphere is called as interstitial site or voids or holes. ಏನು ಹೋಲ್ಸ್ ಲೆಫ್ಟ್ ಇವೇನು ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಮಾಡೋದ್ನಾಗ ಎ ಟೈಪ್ ಬಿ ಬಿ ಟೈಪ್ ಎ ಬಿ ಸಿ ಟೈಪ್ ಯಾವುದೇ ಆಗಿರಲಿ, ಒಂದು ನಡುವಡೆ ಏನು ಸ್ಪೇಸ್ ಬಿಟ್ಟು ಹೋಗ್ತಾವಲ್ಲ ಆ ಸ್ಪೇಸಿಗೆ ಏನಂತ ಕರಿಬೇಕು ನಾವು, ವೈಡ್ಸ್ ಹೋಲ್ಸ್ ಅಂತ ಕರಿಬೇಕು. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ವೈಡ್ಸ್. ದೇರ್ ಆರ್ 3 types of voids, ಹೋಲ್ಸ್ ಆರ್ ಇಂಟರ್ಸ್ಟಿಷಿಯಲ್ ಸೈಟ್ಸ್. 3 ಥರ ಅದಾವು. ಯಾವ್ಯಾವು ಅದ್ರ ಹೆಸರು, ದ ನೇಮ್ ಇಟ್ ಶೆಲ್ ಪಟೆಲ್. ಟ್ರೈಗೋನಲ್ ವೈಡ್ಸ್, tetrahedral voids, octahedral voids. One is trigonal voids, tetrahedral voids. One more is called as what? Octahedral voids. What is trigonal voids? The void enclosed by the 3 sphere in contact is called as trigonal voids. The void enclosed by this 3 sphere in contact is called as trigonal. Trigonal ಅಂತ ಅನಿಸ್ತೈತೆ ಇಲ್ಲ ಎಲ್ಲರಿಗೆ? This is trigonal. This trigonal forms the void is called as trigonal voids. There are 24 voids around each sphere and there are 8 trigonal voids per atom in the crystal. The radius ratio is 0.115. I will discuss at the end of CET synapses what is radius ratio. Okay, I will tell you. What is the radius ratio? 0.115 is trigonal. If 0.225 tetrahedral. If 0.414 itandre octahedral. I will tell you that I will discuss it later perfectly because then needs synapses. Okay, trigonal voids. Next one, tetrahedral voids. The void is surrounded by with 4 sphere laying at the vertices of the rectangular tetrahedral is called as tetrahedral voids. There are 8 tetrahedral voids around each sphere and 2 voids per crystal. So the tetrahedral void, so number of tetrahedral void equal to 2 into number of close packing sphere, that is 2n. This n means what? Crystal lattice, a crystal point. Crystal lattice or crystal point. ನೋಡ್ರಿ, ಈ ಟೆಟ್ರಾಹೆಡ್ರಲ್, ದಿಸ್ ಈಸ್ ವಾಟ್ ಟೆಟ್ರಾಹೆಡ್ರಲ್, ದಿಸ್ ಈಸ್ ವಾಟ್ ಟೆಟ್ರಾಹೆಡ್ರಲ್. ಈ ಟೆಟ್ರಾಹೆಡ್ರಲ್ ಏನು ವೈಡ್ ಫಾರ್ಮೇಷನ್ ಮಾಡ್ತದಲ್ಲ ಅದು 3 dimensional. ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ದಿಸ್ ಈಸ್ 3 dimensional. ದಿಸ್ ಇಸ್ ವಾಟ್ ಎವರ್ ಬೆಂಗಲ್ಸ್ ಆಲ್ಸೋ ದೇ ಆರ್ 2 dimensional. ಡೋಂಟ್ ಕನ್ಫ್ಯೂಸ್. This forms one of the
middle vacant space, that is called as what? A tetrahedral wide. That we will show in this diagram also. There will be 3 wides, the three atoms, and above this also one of the 3. 3 balls ಅದ, 4 balls ಅದ ಅಂತ ತಿಳ್ಕೊರಿ. 3 balls ಒಂದು 4 ಬಾಲ್ ಅಂತ ನಡು ಸ್ಪೇಸ್ ಉಳಿತದಿಲ್ಲ, ಆ ನಡು ಸ್ಪೇಸ್ ಉಳಿದ ಟೆಟ್ರಾಹೆಡ್ರಲ್ ವೈಡ್. Okay, the radius ratio of this one, radius of the wide divided by radius of sphere is 0.225. Okay, next we'll go for the octahedral wide. The wide is surrounded by the 6 sphere laying at the vertices of a regular octahedral is called as octahedral wide. There are 6 octahedral wide is surrounded by such a sphere. There are 1 wide per atom in a crystal. So number of octahedral wide equal to 1 into number of closed packing sphere, that is equal to n. See here, what is this octahedral wide? ಫಸ್ಟ್ ಎಲ್ಲರೂ ಕೊರಿ, ಇದು ಒಂದು ಟ್ರೈಗೋನಲ್, ಇದ್ರ ಮೇಲೆ ಮತ್ತೊಂದು ಆಕ್ಟಾಹೆಡ್ರಲ್ ಫಾರ್ಮೇಷನ್ ಆಗಿತ್ತೆ. ಇಲ್ಲ ಆಕ್ಟಾಹೆಡ್ರಲ್ ಏನು ಮಿಡಲ್ ಸ್ಪೇಸ್ ಇದೆಯಲ್ಲ, ಇಲ್ಲಿ ನೋಡ್ರಿ, ಈ ಮಿಡಲ್ ಸ್ಪೇಸ್ ಇದೇನಿದೆಯಲ್ಲ ಇದಕ್ಕೆ ಆಕ್ಟಾಹೆಡ್ರಲ್ ವೈಡ್ ಅಂತ ಕೇಳ್ಬೇಕು. ದೇರ್ ಆರ್ 3 spheres. above this 3 sphere, this is called as, this here, this is what 3 sphere. Above this 3 sphere, that is called as octahedral wides. Okay, and then after that radius ratio is 0.114. Next there are 2 important points. Tetrahedral wide equal to 2 into octahedral wide. Tetrahedral wide ಎಷ್ಟಿರ್ತಾವ ಅಂದ್ರೆ, ಟೆಟ್ರಾಹೆಡ್ರಲ್ ವೈಡ್ ಎಷ್ಟಿರ್ತಾವ ಅಂದ್ರೆ ಡಬಲ್ ಆಫ್ ದಿ ಆಕ್ಟಾಹೆಡ್ರಲ್ ವೈಡ್. ಇಫ್ ಇದು 1 ಇತ್ತು, ಇವು ಎಷ್ಟಿರ್ತಾವ? 2 ಇರ್ತಾವ. ನೆಕ್ಸ್ಟ್ ಒನ್ ವೈಡ್ ಸ್ಪೇಸ್. ಯಾವುದ್ರೊಳಗೆ ಸ್ಪೇಸ್ ಭಾಳ ಇರ್ತದೆ, ಆಕ್ಟಾಹೆಡ್ರಲ್ ವೈಡ್ಸ್ನಾಗ ಸ್ಪೇಸ್ ಭಾಳ ಇರ್ತದೆ. ನೆಕ್ಸ್ಟ್ ಟೆಟ್ರಾಹೆಡ್ರಲ್ ವೈಡ್, ನೆಕ್ಸ್ಟ್ ಟ್ರೈಗೋನಲ್ ವೈಡ್ಸ್. These 2 points are very important in the competitive exams. Next, this is what arrangement of trigonal, tetragonal and octahedral wides. One more thing you have to remember, if radius ratio 0.115, that is trigonal wides. If radius ratio 0.225, then it is called as tetrahedral wide. If radius ratio 0.414, then it is called as octahedral wide. Okay, thank you for watching this video. Next I will go for the radius and close packing, percentage of packing fraction. I will go for the next class. Thank you for watching these videos.